ಹಾಯ್ ಹಲೋ ನಮಸ್ಕಾರ. ತಮ್ಮ ಪ್ರೀತಿಯ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಈಗ ಎಲ್ಲ ಕಡೆನೂ ತುಂಬ ಬಿಸಿಲು ಶುರುವಾಗಿದೆ. ಬೇಸಿಗೆ ಅಂತೂ ಶುರುವಾಗ್ತಾ ಇದೆ. ಈಗ ಗಿಡಗಳನ್ನು ಹೇಗೆ ಕೇರ್ ಮಾಡಬೇಕು ಅನ್ನೋದೇ ಒಂದು ಸಮಸ್ಯೆ. ಕೆಲವೊಂದು ಗಿಡಗಳಿಗೆ ಬಿಸಿಲು ಇದ್ದರೆ ನಡೆಯುತ್ತೆ, ಕೆಲವೊಂದು ಗಿಡಗಳಿಗೆ ತುಂಬ ಬಿಸಿಲು ತಡೆಯೋದಿಲ್ಲ. ಅಂಥ ಗಿಡಗಳಿಗೆ ನೆರಳು ಇರುವ ಕಡೆ ತೆಗೆದು ಇಡಬೇಕು ಅಥವಾ ಗ್ರೀನ್ ನೆಟ್ಟು ಹಾಕಬೇಕು. ನಾನು ಸ್ವಲ್ಪ ಗ್ರೀನ್ ನೆಟ್ ಹಾಕಿದ್ದೀನಿ, ಮತ್ತು ಎಲ್ಲ ಕಡೆ ಗ್ರೀನ್ ನೆಟ್ ಹಾಕಲ್ಲ. ನಾನು ಪದೇ ಪದೇ ಗಿಡಗಳನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಇದ್ರ ಬಗ್ಗೆ ಎಷ್ಟೊಂದು ಸಲ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿರ್ತೀನಿ. ಹಾಗೆ ನಿಮ್ಮ ಗಾರ್ಡನಲ್ಲಿ ಯಾವ ಯಾವ ಕಡೆ ತುಂಬ ಬಿಸಿಲಿದೆ ಅನ್ನೋದನ್ನು ನೋಡಿಕೊಂಡು ನೀವು ನೆರಳು ಇರುವ ಕಡೆ ಗಿಡಗಳನ್ನು ಬದಲಾಯಿಸಬೇಕಾಗತ್ತೆ ಅಥವಾ ಗ್ರೀನ್ ನೆಟ್ಟನ್ನು ಹಾಕಿಸ್ಬೇಕಾಗತ್ತೆ. ಅಂದರೆ ನಿಮಗೆ ಗ್ರೀನ್ ನೆಟ್ ಹಾಕೋದಕ್ಕೆ ಆಗಲ್ಲ ಅಂದಾಗ ಈ ರೀತಿಯಾಗಿ ಪದೇ ಪದೇ ಗಿಡಗಳನ್ನ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಅಥವಾ ಆ ಗಿಡಗಳಿಗೆ ಪಾಟಿನ ಒಳಗಡೆಗೆ ಮಲ್ಚಿಂಗ್ ಕೂಡ ಮಾಡಬೇಕಾಗಿ ಬರುತ್ತೆ. ಎಲ್ಲ ಗಿಡಗಳಿಗೆ ಗ್ರೀನ್ ನೆಟ್ಟು ಅವಶ್ಯಕತೆ ಇರಲ್ಲ. ನಾನು ತುಂಬ ಸಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಗಿಡಗಳನ್ನು ಚೇಂಜ್ ಮಾಡ್ತಾ ಇರ್ತೀನಿ ಅಂತ. ಮತ್ತು ನಮ್ಮನೆಯ ಗಿಡಗಳಿಗೆ ಅರ್ಧ ಬಿಸಿಲು ಮತ್ತು ಅರ್ಧ ನೆರಳು ಬೀಳುತ್ತೆ. ಅಂಥ ಕಡೆ ನಾನು ಗಿಡಗಳನ್ನು ಇಟ್ಟಿದ್ದೀನಿ. ನಾವು ಗಿಡಗಳಿಗೆ ಗ್ರೀನ್ ನೆಟ್ ಹಾಕುವುದರಿಂದ ಬಿಸಿಲು ಗಿಡಗಳಿಗೆ ನೇರವಾಗಿ ಬೀಳೋದಿಲ್ಲ, ಆಗ ಗಿಡಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ. ಗ್ರೀನ್ ನೆಟ್ ಹಾಕೋದ್ರಿಂದ ಹೊರಗಿನ ಟೆಂಪ್ರೇಚರ್ಗಿಂತ ಕಡಿಮೆ ಟೆಂಪ್ರೇಚರ್ ಇರುತ್ತೆ. ಮತ್ತು ಗ್ರೀನ್ ನೆಟ್ ಹಾಕುವ ಗಿಡಗಳ ಮಣ್ಣು ತುಂಬ ಬೇಗ ಒಣಗೋದಿಲ್ಲ, ತೇವಾಂಶವನ್ನು ಹಿಡಿದಿಟ್ಟಿರುತ್ತೆ. ಹಾಗಾಗಿ ನಾವು ಒಂದಿನ ಬಿಟ್ಟು ಒಂದಿನ ನೀರನ್ನು ಹಾಕ್ಬೋದು. ಈ ಸಮ್ಮರಲ್ಲಿ ಬಿಸಿಲಿಗೆ ಇರುವ ಗಿಡಗಳು ಅಷ್ಟು ಬೇಗ ಗ್ರೋತ್ ಕೂಡ ಆಗೋದಿಲ್ಲ. ಗ್ರೀನ್ ನೆಟ್ ಕೆಳಗಡೆ ಇರುವ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗೋದಿರುತ್ತೆ. ನೀವು ಗಿಡಗಳನ್ನು ಅಬ್ಸರ್ವ್ ಮಾಡಿ ನೋಡಿ, ಯಾವ ಗಿಡಗಳಲ್ಲಿ ಎಲೆಗಳು ಮತ್ತು ಹೂಗಳು ಬ್ರೌನ್ ಕಲರ್ ಆಗ್ತಾ ಇರುತ್ತೆ ಅದನ್ನು ಆದಷ್ಟು ನೆರಳಲ್ಲಿ ಇಡಿ. ಅಥವಾ ಗ್ರೀನ್ ನೆಟ್ ಹಾಕೋ ಫೆಸಿಲಿಟಿ ಇತ್ತು ಅಂದರೆ ಗ್ರೀನ್ ನೆಟ್ಟನ್ನು ಹಾಕಿ. ಈ ಸಮ್ಮರಲ್ಲಿ ಎಲ್ಲರೂ ಗ್ರೀನ್ ನೆಟ್ ಹಾಕಬೇಕು ಅಂತ ಏನಿಲ್ಲ. ಯಾವ ಗಿಡಗಳಿಗೆ 5 ಅಥವಾ 6 ಅವರ್ಗಿಂತ ಜಾಸ್ತಿ ಸನ್ಲೈಟ್ ಬೀಳ್ತಾ ಇರುತ್ತೆ ಅಥವಾ ಇಡೀ ದಿನ ಸನ್ಲೈಟ್ ಬೀಳ್ತಾ ಇರುತ್ತೆ, ಆ ರೀತಿ ಗಿಡಗಳಿಗೆ ಸ್ವಲ್ಪ ಗ್ರೀನ್ ನೆಟ್ ಹಾಕಿಸ್ಬೇಕಾಗತ್ತೆ. ಕೆಲವೊಂದು ಗಿಡಗಳು ಸಮ್ಮರ್ ಪ್ಲಾಂಟ್ಸ್ ಆಗಿರುತ್ತೆ, ಮತ್ತು ಕೆಲವು ಗಿಡಗಳಿಗೆ ಸಮ್ಮರ್ ಪ್ಲಾಂಟ್ಸ್ ಆಗಿದ್ರೂ ಕೂಡ ಎಲೆಗಳಲ್ಲಿ ಸನ್ಬರ್ನ್ ಆಗಿರುತ್ತೆ. ಆವಾಗ ನಾವು ನೋಡ್ಕೋಬೇಕು ಟೆಂಪ್ರೇಚರ್ ತುಂಬ ಜಾಸ್ತಿ ಆಗ್ತಿದೆ ಅಂತ. ಆಗ ಆ ಗಿಡಗಳನ್ನು ಶೇಡ್ ನೆಟ್ ಕೆಳಗಡೆ ಇಡಬೇಕಾಗತ್ತೆ. ಯಾವ ಗಿಡಗಳಿಗೆ 3 ರಿಂದ 4 ಅವರು ಬಿಸಿಲು ಬೀಳ್ತಾ ಇದೆ ಅಂತ ಗಿಡಗಳಿಗೆ ಶೇಡ್ ನೆಟ್ ಹಾಕುವಂಥ ಅವಶ್ಯಕತೆ ಇರಲ್ಲ. ಶೇಡ್ ನೆಟ್ನ ತುಂಬ ಕೆಳಗಡೆ ಕಟ್ಟಬಾರ್ದು, 4 ರಿಂದ 5 ಫೀಟ್ ಹೈಟ್ ಇರಬೇಕು. ಶೇಡ್ ನೆಟ್ಗೆ ಹೇಗೆ ಕಟ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ, ಇಂಪಾರ್ಟೆಂಟ್. ಯಾಕಂದರೆ ಗಿಡಗಳಿಗೆ ಏರಿಯೇಷನ್ ಆಗೋದೇ ಈ ಹೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತರಕಾರಿ ಗಿಡಗಳಿಗೆ ಮತ್ತು ತುಂಬ ಚಿಕ್ಕ ಗಿಡಗಳಿಗೆ 3 ರಿಂದ 4 ಫೀಟ್ ಇದ್ದರೆ ಸಾಕಾಗತ್ತೆ. ಶೇಡ್ ನೆಟ್ ಹಾಕೋದ್ರಿಂದ ಟೆಂಪ್ರೇಚರ್ ತುಂಬ ಕಡಿಮೆ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ, ನಾವು ಅದ್ರ ಕೆಳಗಡೆ ನಿಂತ್ಕೊಂಡಾಗ ಮಾಮೂಲಿ ನಿಂತ್ಕೊಂಡಾಗ ಎಷ್ಟು ಬಿಸಿಲಿರುತ್ತೆ, ಶೇಡ್ ನೆಟ್ ಕೆಳಗಡೆ ನಿಂತ್ಕೊಂಡಾಗ ಎಷ್ಟು ಮೆತ್ತಗೆ ತಣ್ಣಗಾಗತ್ತೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ. ಹೊರಗಡೆಗಿಂತ ಒಳಗಡೆ ಟೆಂಪ್ರೇಚರು ಎಷ್ಟು ಕಡಿಮೆ ಆಗಿದೆ ಅಂತ ಸೇವಂತಿ ಗಿಡ, ಅಂಥೋರಿಯಮ್ಮು ಮತ್ತು ಹಾಗೆ ಜರ್ಬೇರಾ, ಈ ಥರ ಕೆಲವೊಂದು ಸೂಕ್ಷ್ಮವಾದ ಗಿಡಗಳಿರ್ತವೆ. ಅಂಥ ಗಿಡಗಳಿಗೆ ತುಂಬ ಬಿಸಿಲು ಬೇಕಾಗಲ್ಲ.
ಅಥವಾ ಕೆಲವೊಂದು ಇಂಡೋರ್ ಪ್ಲಾಂಟ್‌ಗಳನ್ನು ಕೂಡ ಸೆಮಿ ಶೇಡಲ್ಲಿ ಇಟ್ಟಿರ್ತೀರಾ. ಇವಾಗ ತುಂಬ ಬಿಸಿಲು ಬರ್ತಾ ಇರೋದ್ರಿಂದ ಆ ಸೆಮಿ ಶೇಡಲ್ಲಿದ್ರೂ ತುಂಬಾನೇ ಟೆಂಪ್ರೇಚರು ಜಾಸ್ತಿ ಆಗುತ್ತೆ. ನೀವು ಕೂಡ ಗಮನಿಸ್ಕೋಬೋದು. ನಾವು ಮನೆ ಒಳಗಡೆನೇ ಇದ್ರೂ ಎಷ್ಟು ಬಿಸಿಲು ತಾಪಮಾನ ಇದೆ ಅಂತೇಳಿ. ಹಾಗಾಗಿ ನೀವು ಅದನ್ನ ನೋಡಿಕೊಂಡು ಕೆಲವೊಂದು ಗಿಡಗಳನ್ನ ಬದಲಾಯಿಸೋದಕ್ಕಾದರೆ ಬದಲಾಯಿಸ್ಕೊಂಡು ಜಾಗಗಳನ್ನ ಅಂದರೆ ಚೇಂಜ್ ಮಾಡಿಕೊಂಡು ಅಥವಾ ದಿನ ಬಿಟ್ಟು ದಿನ ಗಿಡಗಳಿಗೆ ನೀರನ್ನು ಹಾಕಿ. ನೀವು ಆದಷ್ಟು ಮಾರ್ನಿಂಗ್ ಟೈಮೇ ಗಿಡಗಳಿಗೆ ನೀರನ್ನು ಹಾಕಿ. ಸಂಜೆ ಟೈಮ್ ನೀರು ಹಾಕಬೇಕು ಅಂದರೆ ಸಿಂಟೆಕ್ಸ್ ಕೂಡ ತುಂಬಾ ಕಾದಿರುತ್ತೆ, ತುಂಬ ಬಿಸಿ ಬಿಸಿ ನೀರು ಬರ್ತಾ ಇರುತ್ತೆ. ಹಾಗಾಗಿ ಇಲ್ಲ ಅಂದರೆ ಆವಾಗ ಮೋಟರ್ ಆನ್ ಮಾಡಿ ತಣ್ಣಗಿರೋ ನೀರನ್ನು ಹಾಕಿ. ಇಲ್ಲ ಅಂತ ಅಂದರೆ ಮಾರ್ನಿಂಗು ಬೇಗನೆ ಗಿಡಗಳಿಗೆ ನೀರನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ ಆ ರೀತಿಯಾಗಿ ಯೆಲ್ಲೋ ಕಲರ್ ಬಂದಿರುವಂಥ ಗಿಡಗಳನ್ನ ನೋಡಿಕೊಂಡು ನೀರು ಹಾಕೋದು ಕಡಿಮೆ ಆದ್ರೂ ಜಾಸ್ತಿ ಆದ್ರೂ ಕೂಡ ಗಿಡಗಳು ಸುಟ್ಟೋದ ಹಾಗೆ ಆಗ್ತಾ ಇರುತ್ತೆ. ಮತ್ತು ಹಾಗೆ ಎಲೆಗಳು ಕೂಡ ಒಣಗ್ದ ಹಾಗೆ ಆಗ್ತಾ ಇರುತ್ತೆ. ಮತ್ತು ಈಗ ರೀಪಾಟ್ ಮಾಡೋದಿದ್ರೂ ನೋಡಿಕೊಂಡು ರೀಪಾಟನ್ನು ಮಾಡಿ. ಕಡೆ ಮಳೆ ಆಗ್ತಾ ಇದೆ ಅಂಥ ಕಡೆ ರೀಪಾಟ್ನ ಮಾಡಿದರೆ ನಡೆಯುತ್ತೆ. ಆದರೆ ನಮ್ಮ ಕಡೆ ತುಂಬ ಮಳೆ ಇಲ್ಲ, ಹಾಗಾಗಿ ನೋಡಿಕೊಂಡು ರೀಪಾಟನ್ನು ಮಾಡ್ಕೊಳ್ಳಿ. ನಿಮ್ಮ ಕಡೆ ಬಿಸಿಲು ಜಾಸ್ತಿ ಇದ್ದರೆ ಈಗ ಸದ್ಯಕ್ಕೆ ರೀಪಾಟ್ ಮಾಡೋದಕ್ಕೆ ಹೋಗಬೇಡಿ, ಗಿಡಗಳು ಒಣಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಈಗ ನಾವು ಗ್ರೀನ್ ನೆಟ್ನ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಗ್ರೀನ್ ನೆಟ್ಟು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನೀವು ಆನ್ಲೈನ್ನ ಯೂಸ್ ಮಾಡ್ತಾ ಇದ್ದೀರಾ, ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಆನ್ಲೈನಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ನಿಮಗೆ ಯಾವ ಅಳತೆನಲ್ಲಿ ಬೇಕು ಅದನ್ನು ಕೂಡ ನೀವು ನೋಡಿಕೊಂಡು ಗ್ರೀನ್ ನೆಟ್ನ ತೊಗೋಬೋದು. ಮತ್ತು ಲೋಕಲ್ ನರ್ಸರಿಗಳು ಅಂದರೆ ನಿಮ್ಮೂರಿನ ನರ್ಸರಿಗಳಲ್ಲೂ ಕೂಡ ಗ್ರೀನ್ ನೆಟ್ಟು ಸಿಗುತ್ತೆ. ನಾನು ಗಿಡಗಳನ್ನ ಎಲ್ಲಿ ತೊಗೊಂಡು ಬರ್ತೀನಿ ಆ ನರ್ಸರಿಯಲ್ಲೇ ಕೂಡ ನಾನು ಗ್ರೀನ್ ನೆಟ್ಟನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಹಿಂದೆನೇ ವಿಡಿಯೋದಲ್ಲಿ ನಿಮಗೆ ತಿಳಿಸಿರ್ತೀನಿ. ಮತ್ತು ಹಾಗೆ ಹಾರ್ಡ್ವೇರ್ ಶಾಪ್ನಲ್ಲೂ ಕೂಡ ಗ್ರೀನ್ ನೆಟ್ಟು ಸಿಗುತ್ತೆ. ಹಾಗಾಗಿ ನಿಮಗೆ ಎಲ್ಲಿ ಅವೈಲಬಲೋ, ನಿಮಗೆ ಎಲ್ಲಿ ನಿಯರ್ ಆಗುತ್ತೆ ನೋಡಿಕೊಂಡು ಅಲ್ಲಿ ನೀವು ಗ್ರೀನ್ ನೆಟ್ನ ತೊಗೋಬೋದು. ಎಲ್ಲರೂ ಹಾಕಬೇಕು ಅಂತ ಏನಿಲ್ಲ. ನಿಮ್ಮ ಊರಿನಲ್ಲಿ ಬಿಸಿಲು ಹೇಗಿದೆ ಏನು ಅನ್ನೋದನ್ನು ನೋಡಿಕೊಂಡು ಕೂಡ ನೀವು ಗ್ರೀನ್ ನೆಟ್ನ ಹಾಕ್ಕೋಬೋದು. ಎಲ್ರಿಗೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ಹಾಗೆಯೇ ಹೈಪ್ ಅಂತ ಇರುತ್ತೆ, ಹೈಪ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.